ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ವಿರಾಜಪೇಟೆ ಪುರಸಭೆ ಸಭಾಂಗಣದಲ್ಲಿ ಆರ್ಪಿಎಲ್ ಬ್ರಿಡ್ಜ್ ಕೋರ್ಸ್ ತರಬೇತಿ ಕಾರ್ಯಾಗಾರ ನಡೆಯಿತು. ತರಬೇತುದಾರ ಕಾರ್ತಿಕ್ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರು ಧರಿಸಬೇಕಾದ ರಕ್ಷಾ ಕವಚ ಹಾಗೂ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಮಿಕ ಇಲಾಖಾಧಿಕಾರಿ ಪ್ರಸನ್ನ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ 1,000 ಮಂದಿ ಕಟ್ಟಡ ನಿರ್ಮಾಣ ಕಾರ್ಮಿಕರನ್ನು ತರಬೇತಿಗೆ ಆಯ್ಕೆ ಮಾಡಿ ದಿನಗೂಲಿಯೊಂದಿಗೆ ರಕ್ಷಾ ಕವಚವನ್ನು ನೀಡಲಾಗಿದೆ ಎಂದರು. ಬ್ರಿಡ್ಜ್ ಕೋರ್ಸ್ ಕೇಳಿದಿರಾ? ಆರ್ಪಿಎಲ್ ಟ್ರೈನಿಂಗ್ ಕೇಳಿದಿರಾ? ಕೇಳಿಲ್ಲ. ಸೊ ಆರ್ಪಿಎಲ್ ಪ್ಲಸ್ ಬ್ರಿಡ್ಜ್ ಕೋರ್ಸ್ ಇಲ್ಲೇ ಇದೆ ನೋಡಿ. ಆರ್ಪಿಎಲ್ ಪ್ಲಸ್ ಬ್ರಿಡ್ಜ್ ಕೋರ್ಸ್, ಆರ್ಪಿಎಲ್ ಪ್ಲಸ್ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿದ್ರೆ ನಿಮ್ಮ ಟ್ರೈನಿಂಗಿನ ಹೆಸರು ಅಷ್ಟೇ, ಮತ್ತೆಂತಿಲ್ಲ, ಆಯ್ತಾ? ಸೊ ಆರ್ಪಿಎಲ್ ಅಂದ್ರೆ ಏನು? ಆರ್ಪಿಎಲ್ ಅಂತ ಹೇಳಿದ್ರೆ ರೆಕಾಗ್ನಿಷನ್ ಪ್ರಿಯರ್ ಲರ್ನಿಂಗ್ ಅಂತ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಹೇಳುದಾದ್ರೆ ಕನ್ನಡದಲ್ಲಿ ಹೇಗೆ ಹೇಳ್ಬೋದು? ರೆಕಾಗ್ನಿಷನ್ ಅಂತೇಳಿ ಹೇಳಿದ್ರೆ ಏನು? ಕನ್ನಡದಲ್ಲಿ ಗುರುತಿಸೋದು. ಪ್ರಿಯರ್ ಅಂತೇಳಿ ಹೇಳಿದ್ರೆ ಮುಂಚೆ, ಸರಿನಾ? ಲರ್ನಿಂಗ್ ಅಂತೇಳಿ ಹೇಳಿದ್ರೆ ಕಲಿಯೋದು. ಏನಾದ್ರೂ ಒಂದು ನಾವು ಕಲೀಲಿಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಗೊತ್ತಂತೇಳಿ ಏನ್ ಮಾಡ್ಬೇಕು? ಫಸ್ಟ್ ನಾವು ಗುರುತು ಮಾಡ್ಕೊಳ್ಬೇಕು. ಎಷ್ಟು ಗೊತ್ತುಂಟು, ಇನ್ನೆಷ್ಟು ನಾವು ತಿಳ್ಕೊಳ್ಬೇಕು, ಅದ್ರ ಮೇಲೆ ಡಿಪೆಂಡ್. ಈಗ 1ನೇ ಕ್ಲಾಸ್ ಕಲ್ತವರಿಗೆ ಮತ್ತೆ 1ನೇ ಕ್ಲಾಸಲ್ಲಿ ಕೂರಿಸ್ತಾರ? ಎಷ್ಟನೇ ಕ್ಲಾಸಿಗೆ ಕೂರ್ತಾರೆ? 2ನೇ ಕ್ಲಾಸಿಗೆ. ಇದ ಸಹ ಹಾಗೆ, ನಿಮ್ಗೆ ಎಷ್ಟು ನಾಲೆಜ್ ಉಂಟಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಈಗ ನಿಮ್ಗೆ ಸಿಮೆಂಟ್ ಮಿಕ್ಸ್ ಮಾಡ್ಲಿಕ್ಕೆ ಗೊತ್ತುಂಟು, ಸಿಮೆಂಟ್ ಹೊತ್ಕೊಂಡು ಹೋಗ್ಲಿಕ್ಕೆ ಗೊತ್ತುಂಟು, ಕಲ್ ತಗೊಂಡು ಹೋಗ್ಲಿಕ್ಕೆ ಗೊತ್ತುಂಟು, ಇದೆಲ್ಲ ಮತ್ತೆ ಹೇಳಿಕೊಡುವಂತ ಅವಶ್ಯಕತೆ ಇಲ್ಲ. ಸೊ ನಾ ಹೇಳಿಕೊಡುವಂತದ್ದೇನು ಅಥವಾ ಈ ತರಬೇತಿಯಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡುವಂತದ್ದು, ನೀವು ಯಾವ ವಿಷಯದ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತೀರಾ, ಯಾವ ವಿಷಯದ ಬಗ್ಗೆ ನೆಗ್ಲಿಜೆನ್ಸಿ ಉಂಟು, ಅದನ್ನ ಮಾತ್ರ ಎತ್ತಿ ತೋರಿಸುವಂತದ್ದು. ಅದನ್ನು ಬಿಟ್ಟು ಬೇರೆ ಯಾವ ವಿಷಯನೂ ಕೂಡ ನಾನಿಲ್ಲಿ ಚರ್ಚಿಸಲಿಕ್ಕೆ ಹೋಗುದಿಲ್ಲ. ಕಾರ್ಮಿಕ ಇಲಾಖೆ ವತಿಯಿಂದ ಈ ಕೊಡಮಾಡುತ್ತಿರುವ ಈ ತರಬೇತಿ ಕಾರ್ಯಕ್ರಮ 10 ದಿನಗಳ ಕಾಲ ಕೊಡಗು ಜಿಲ್ಲೆಯಾದ್ಯಂತ ನಡೀತಾ ಇದೆ. ಇಲ್ಲಿ ಇವತ್ತು 3ನೇ ದಿನ ನಡೀತಾ ಇದೆ. ಹಾಗೆ ಸೋಮವಾರಪೇಟೆ, ಮಡಿಕೇರಿಯಲ್ಲಿ ಕೂಡ ಈಗಾಗಲೇ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ 1,000 ಕಟ್ಟಡ ಕಾರ್ಮಿಕರಿಗೆ ಈ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಾವು ತಾಲೂಕಲ್ಲಿ ಯಶಸ್ವಿಯಾಗಿ ನಾವು ನಿರ್ವಹಿಸಿದ್ದೇವೆ. ಹಾಗೆ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಕೂಡ ಇಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ಈ ಕಾರ್ಮಿಕ ಇಲಾಖೆಯಿಂದ ಸಂಚಾರಿ ಆರೋಗ್ಯ ಘಟಕ ಮತ್ತು ಹೊಸದಾಗಿ ಡಾಕ್ಟರ್ ಅಂಬೇಡ್ಕರ್ ಕೇಂದ್ರ ಕೂಡ ಇದಾಗಿದೆ, ಸ್ಥಾಪನೆಯಾಗಿದೆ. ಅದರ ಸೌಲಭ್ಯನೂ ಕೂಡ ಕಾರ್ಮಿಕರು. ಈ ಸಂದರ್ಭ ಆರ್ಪಿಎಲ್ ಸಿಬ್ಬಂದಿಗಳಾದ ಪ್ರದೀಪ್, ದರ್ಶನ್ ಹಾಜರಿದ್ದರು.